అబ్బబ్బబ్బబ్బబ్బబ్బా! ఇలాంటి ఎమోషన్స్ నెవర్ బిఫోర్ ఎవర్ ఆఫ్టర్. కాటి సోదరికి వయసులో ఉన్న ఆడపిల్లని ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡ್ತಿರೋದು ಬ್ಲಾಕ್ ಬಸ್ಟರ್ ಸಿನಿಮಾ ಸರಿಲೇರು ನೀಕೆವರು ಚಿತ್ರದ ಡೇ 1 ಬಾಕ್ಸ್ ಆಫೀಸ್ ಕಲೆಕ್ಷನ್ ಮತ್ತು ಸಂಪೂರ್ಣ ರಿವ್ಯೂ, ಕಥೆ, ನಟರ ಅಭಿನಯ ಹಾಗೂ ಬಾಕ್ಸ್ ಆಫೀಸ್ ಕಲೆಕ್ಷನ್ ದಾಖಲೆಗಳ ಬಗ್ಗೆ ತಿಳಿಯೋಣ. 2020ರಲ್ಲಿ ಬಿಡುಗಡೆಯಾದ ಈ ಒಂದು ಚಿತ್ರವನ್ನು ಅನಿಲ್ ರಾವಿಪುಡಿ ಅವರು ಬರೆದು ನಿರ್ದೇಶಿಸಿದ್ದಾರೆ. ಚಿತ್ರದಲ್ಲಿ ಮಹೇಶ್ ಬಾಬು ಒಬ್ಬ ಭಾರತೀಯ ಸೇನಾ ಅಧಿಕಾರಿ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದು, ಅವರ ಅಭಿನಯಗಳಿಗೆ ಮತ್ತು ಅವರ ಅಭಿಮಾನಿಗಳಿಗೂ ಈ ಒಂದು ಸಿನಿಮಾ ಪಕ್ಕಾ ಮಾಸ್ ಎಂಟರ್ಟೈನರ್ ಆಗಿರುತ್ತೆ. ಕತೆ ಬಂದ್ಬಿಟ್ಟು ಅಜಯ್ ಕೃಷ್ಣ ಎಂಬ ಭಾರತೀಯ ಸೇನೆಯ ಮೇಜರ್ ಪಾತ್ರದಲ್ಲಿ ಮಹೇಶ್ ಬಾಬು ಕಾಣಿಸ್ಕೊಳ್ತಾರೆ. ಒಂದು ಮಿಲಿಟರಿ ಕಾರ್ಯಾಚರಣೆಯ ವೇಳೆ ಅವರ ಸಹೋದ್ಯೋಗಿ ಗಂಭೀರವಾಗಿ ಗಾಯಗೊಂಡಾಗ ಆತನ ಕುಟುಂಬವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಅಜಯ್ ಮೇಲೆ ಬರುತ್ತೆ. ಆ ಒಂದು ಕುಟುಂಬದ ಮೇಲೆ ಒಬ್ಬ ಭ್ರಷ್ಟ ರಾಜಕಾರಣಿಯ ಬೆದರಿಕೆ ಇರುತ್ತೆ. ನಂತರ ಅಜಯ್ ಆ ಒಂದು ಕುಟುಂಬವನ್ನು ಹೇಗೆ ಸುರಕ್ಷಿಸುತ್ತಾನೆ ಹಾಗೂ ದುಷ್ಟ ರಾಜಕಾರಣಿಗಳಿಗೆ ಹೇಗೆ ಪಾಠ ಕಲಿಸ್ತಾನೆ ಎಂಬುದೇ ಈ ಒಂದು ಚಿತ್ರದ ಮುಖ್ಯ ಕಥೆಯಾಗಿರುತ್ತೆ. ಹಾಗೆ ಈ ಒಂದು ಮೂವಿಯಲ್ಲಿ ಮಹೇಶ್ ಬಾಬು ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡ್ತಾ ಹೋದರೆ, ಮಹೇಶ್ ಬಾಬು ಈ ಒಂದು ಸಿನಿಮಾದ ಪ್ರಮುಖ ಆಕರ್ಷಕ ಮತ್ತು ಆಕರ್ಷಣೆಯ ಅವರ ಸ್ಟೈಲ್, ಆ್ಯಕ್ಷನ್ ಸೀನ್ಗಳು, ಪಂಚ್ ಡೈಲಾಗ್ಗಳು ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ ಅಭಿಮಾನಿಗಳಿಗೆ ಹಬ್ಬದಂತಿವೆ. ಹಾಗೂ ಈ ಒಂದು ಮೂವಿಯಲ್ಲಿ ಸಪೋರ್ಟಿಂಗ್ ರೋಲ್ನ ಬಗ್ಗೆ ಮಾತಾಡ್ತಾ ಹೋದರೆ, ರಶ್ಮಿಕಾ ಮಂದಣ್ಣ ಅವರು ಸಪೋರ್ಟಿಂಗ್ ರೋಲಲ್ಲಿ ಕಾಣಿಸ್ಕೊಂಡಿದ್ದಾರೆ. ರಶ್ಮಿಕಾ ಮಂದಣ್ಣ ಅವರ ಪಾತ್ರ ಪ್ರಮುಖ ಕಥೆಗೆ ಅಷ್ಟು ಮಹತ್ವವಾಗದಿದ್ದರೂ ಕಾಮಿಡಿ ಮತ್ತು ರೊಮ್ಯಾಂಟಿಕ್ ಟ್ರ್ಯಾಕ್ಗೆ ಸಹಕಾರ ನೀಡುತ್ತೆ. ಜೊತೆಗೆ ವಿಜಯಶಾಂತಿ ಕಮ್ಬ್ಯಾಕ್ ಬಗ್ಗೆ ಹೇಳಬೇಕಾದ್ರೆ, ವಿಜಯಶಾಂತಿ ಈ ಒಂದು ಚಿತ್ರದ ಮೂಲ ಹಲವು ವರ್ಷಗಳ ನಂತರ ಚಿತ್ರರಂಗಕ್ಕೆ ಮರಳಿದ್ದಾರೆ. ಅವರ ಪಾತ್ರಕ್ಕೆ ಉತ್ತಮ ಮೆಚ್ಚುಗೆ ದೊರಕಿದೆ. ಆ್ಯಕ್ಷನ್ ಮತ್ತು ಕಾಮಿಡಿ ಸೀನ್ ಬಗ್ಗೆ ಮಾತಾಡ್ತಾ ಹೋದರೆ, ಚಿತ್ರದಲ್ಲಿ ಭರ್ಜರಿ ಆ್ಯಕ್ಷನ್ ದೃಶ್ಯಗಳ ಜೊತೆಗೆ ಕುಟುಂಬ ಪ್ರೇಕ್ಷಕರಿಗೆ ಇಷ್ಟವಾಗುವ ಕಾಮಿಡಿ ಅಂಶಗಳು ಸಾಕಷ್ಟಿವೆ. ನಿರ್ದೇಶಕ ಅನಿಲ್ ರಾವಿಪುಡಿ ಅವರ ಶೈಲಿ ಚಿತ್ರದಲ್ಲಿ ಸಾಕಷ್ಟು ಕಾಣಿಸ್ಕೊಂಡಿದೆ. ಮೂವಿಯ ಮ್ಯೂಸಿಕ್ ಬಗ್ಗೆ ಮಾತಾಡ್ತಾ ಹೋದರೆ, ದೇವಿ ಶ್ರೀ ಪ್ರಸಾದ್ ಅವರು ಮ್ಯೂಸಿಕ್ ನಿರ್ದೇಶನ ಮಾಡಿದ್ದು, ಮೈಂಡ್ ಬ್ಲಾಕ್ ಸೇರಿದಂತೆ ಹಲವು ಹಾಡುಗಳು ಜನಪ್ರಿಯಿಸಿದ್ದಾರೆ. ಮೂವಿಯ ಪ್ಲಸ್ ಪಾಯಿಂಟ್ಸ್ ಬಗ್ಗೆ ಮಾತಾಡ್ತಾ ಹೋದರೆ, ಮಹೇಶ್ ಬಾಬು ಅವರ ಅಭಿನಯ ಸಖತ್ತಾಗಿದೆ. ಹಾಗೆ ಅದ್ರ ಜೊತೆಗೆ ಮಾಸ್ ಎಲಿವೇಶನ್ ದೃಶ್ಯಗಳು ನೋಡ್ಲಿಕ್ಕೆ ಸಿಗುತ್ತೆ. ಹಾಗೆ ಅದ್ರ ಜೊತೆಗೆ ವಿಜಯಶಾಂತಿ ಅವರ ಪಾತ್ರ ಸಹ ಈ ಒಂದು ಮೂವಿಯಲ್ಲಿ ನೋಡೋಕ್ಕೆ ಸಿಗುತ್ತೆ. ಹಾಗೆ ಕುಟುಂಬ ಮನೋರಂಜನೆ ಮೂವಿ ಅಂತಲೇ ಹೇಳ್ಬೋದು. ಹಾಸ್ಯ ಮತ್ತು ಆ್ಯಕ್ಷನ್ ಮಿಶ್ರಣ ಒಳಗೊಂಡಿರುವಂಥ ಈ ಒಂದು ಮೂವಿನ ಮಿಸ್ ಮಾಡದೆ ನೋಡ್ಬೋದು. ಮೈನಸ್ ಪಾಯಿಂಟ್ಸ್ನ ಬಗ್ಗೆ ಮಾತಾಡ್ತಾ ಹೋದರೆ, ಕಥೆಯಲ್ಲಿ ಹೊಸತನ ಕಡಿಮೆ ಅನಿಸ್ಬೋದು. ಸೆಕೆಂಡ್ ಹಾಫ್ ಸ್ವಲ್ಪ ಸ್ಲೋ ಅನಿಸ್ಬೋದು. ಒಟ್ಟಾರೆಯಾಗಿ ಹೇಳಬೇಕಂದ್ರೆ, ನೀವು ಮಹೇಶ್ ಬಾಬು ಅವರ ಅಭಿನಯದ ಅಭಿಮಾನಿಯಾಗಿದ್ದರೆ ಈ ಒಂದು ಸಿನಿಮಾ ಖಂಡಿತವಾಗಿಯೂ ಇಷ್ಟವಾಗುತ್ತೆ. ಮಾಸ್ ಎಂಟರ್ಟೈನ್ಮೆಂಟ್, ಆ್ಯಕ್ಷನ್ ಮತ್ತು ಕುಟುಂಬ ಕಥೆಯ ಸಂಯೋಜನೆಯಾಗಿ ಸರಿಲೇರು ನೀಕೆಯವರು ಉತ್ತಮ ವಾಣಿಜ್ಯ ಚಿತ್ರವಾಗಿದೆ ಅಂತಲೇ ಹೇಳ್ಬೋದು. ಈಗ ಮೂವಿಯ ಡೇ 1 ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಬಗ್ಗೆ ಮಾತಾಡ್ತಾ ಹೋದರೆ, ಆಂಧ್ರ ಪ್ಲಸ್ ತೆಲಂಗಾಣ ಶೇರ್ ಸರಿ ಸುಮಾರು 32.7 ಕೋಟಿಯಿಂದ 33 ಕೋಟಿವರೆಗೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗಿದೆ ಅಂತ ಕಂಡು ಬಂದಿದೆ. ವಿಶ್ವದಾದ್ಯಂತ ಗ್ರಾಸ್ ಕಲೆಕ್ಷನ್ನ ಬಗ್ಗೆ ಮಾತಾಡ್ತಾ ಹೋದರೆ, ಸರಿ ಸುಮಾರು 47 ಕೋಟಿ ರೂಪಾಯಿಂದ 55 ಕೋಟಿ ಎಂದು ವಿವಿಧ ಟ್ರೇಡ್ ವರದಿಗಳು ತಿಳಿಸಿವೆ. ಮಹೇಶ್ ಬಾಬು ಅವರ ವೃತ್ತಿ ಜೀವನದ ಅತಿ ದೊಡ್ಡ ಓಪನಿಂಗ್ಗಳಲ್ಲಿ ಒಂದಾಗಿದೆ ಅಂತಾನೆ ಹೇಳ್ಬೋದು. ಸೂಪರ್ ಸ್ಟಾರ್ ಮಹೇಶ್ ಬಾಬು ಅಭಿನಯದ ಸರಿಲೇರು ನೀಕೆಯವರು ಸಿನಿಮಾ 2022 ಸಂಕ್ರಾಂತಿಯ ಸಂದರ್ಭದಲ್ಲಿ ಬಿಡುಗಡೆಯಾಗಿ ಭರ್ಜರಿ ಓಪನಿಂಗ್ ಪಡೆದುಕೊಂಡಿತ್ತು. ಸೊ ಇದಾಗಿತ್ತು 2020ರಲ್ಲಿ ರಿಲೀಸ್ ಆಗಿರುವಂಥ ಮಹೇಶ್ ಬಾಬು ಅವರ ಸರಿಲೇರು ನೀಕೆಯವರು ಮೂವಿಯ ಡೇ 1 ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಬಗ್ಗೆ. ಯಾರೆಲ್ಲ ಈ ಒಂದು ಮೂವಿನ ನೋಡಿದ್ದೀರಾ, ಮೂವಿ ಹೇಗನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಪ್ಪದೇ ತಿಳಿಸಿ. ಚಾನಲ್ಗೆ ಹೊಸದಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.